ನಿಮ್ಗಳ ಆಶೀರ್ವಾದ ಎಲ್ಲರಿಂದನೂ ಮಾತಾಡಿದ್ರು ನಾನು ಅನಿಸ್ಕೊಂಡು ಇವತ್ತಿನ ದಿನಕ್ಕೆ ಈ ಮಟ್ಟಕ್ಕೆ ನಾನು ಬಂದಿದ್ದೀನ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡನ್ರಿ. ಸೊ ನಿಮ್ಗೆ ಥಂಬ್ನೇಲ್ ನೋಡಿ ಗೊತ್ತಾಗಿರ್ಬೇಕ್ರಿ ಇವತ್ತಿನ ವಿಡಿಯೋ ಭಾಳ ಸ್ಪೆಷಲ್ ಐತಿ. ಸ್ಕಿಪ್ ಮಾಡ್ಲಾರ್ದಂಗೆ ನೋಡ್ರಿ ಫ್ರೆಂಡ್ಸ, ನಿಮಗೂ ಕೂಡ ಗೊತ್ತಾಗ್ತೈತಿ. ಹಂಗೆ ಇಷ್ಟ ಆತಂದ್ರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ, ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ನೋಡ್ರಿ ಅಮ್ಮ ಮಲ್ಕೊಂಡಾರ. ಅಮ್ಮ ಆರಾಮ ಅನ್ಸಕತ್ತೈತಿಲ್ಬೇ? ಆಗಲೇ ಭಾಳ ಹತ್ತಿರಪ್ಪ. ನಾನು ಲೈವ್ ವಿಡಿಯೋ ಮಾಡಾಕತ್ತೀನಿ, ಸಿಕ್ಕಾಪಟ್ಟೆ ಹಾಳಾಕತ್ತಿ ಬಿಟ್ಟಿದ್ರು ಆರಾಮಿಲ್ಲ ಸಂಬಂಧಕ್ಕೆ. ಮತ್ತು ಆಕನಿಗೆ ಹೋಗ್ಬೇಕಂತಂದು ಇದು ಮಾಡಿದ್ವಿ ರೀ, ಫೋನ್ ಹಚ್ಚಿದ್ವಿ. ನೋಡಿದ್ರೆ 7 ಗಂಟೆ ಸುಮಾರು ಬರ್ತಾರಂತೆ. ನಮ್ಮ ಲಾಲಕ್ಕೆ ಕೇಳಿದ್ವಿ. 7 ಗಂಟೆ ಹೋಗಿ ಈಗ ತೋರಿಸ್ಕೊಂಡು ಬರ್ಬೇಕ್ರಿ. ಸ್ವಲ್ಪ ಹೋಗಿ ಎಳ್ನೀರು ತೊಗೊಂಡು ಬರ್ತೀವಿ. ಹಂಗೆ ಒಂಚೂರು ಕೆಲಸ ಐತಿ ಹೊರಗಡೆ, ಅದನ್ನು ಕೂಡ ಮುಗಿಸ್ಕೊಂಡು ಬರ್ಬೇಕು. ನನ್ನ ಕ್ಲಿಪ್ಸ್ ನೋಡ್ರಿ ಇಲ್ಲಿ ಅದಾವೆ. ಮತ್ತು ಇವತ್ತಿಂದ ಅಡುಗೆ ಬಡ್ದು ಮಧ್ಯಾಹ್ನ ರೊಟ್ಟಿ ಮಾಡಿದ್ದೀರಿ ಐತಿ. ಈಗ ಒಂಚೂರು ಏನೋ ಅಮ್ಮಗೆ ಇದು ಮಾಡಿಕೊಟ್ಟಾರೆ, ಅದೇನೋ ಮೊಸರಿನಾಗ ಹಾಕಿ ಕುಡಿಯೋದು ಅಂತಂದು ಮಾಡಿಕೊಟ್ಟೆ. ಹಾಲು ಬಿಸಿ ಮಾಡಿ ಚಹಾ ಮಾಡಿಕೊಟ್ಟೆ. ಚಹಾ ಇನ್ನೊಂದು ಸ್ವಲ್ಪ ಐತಿ, ಮೀನು ಸಾರು ಐತಿ. ಇನ್ನು ಈ ಕಡೆ ಅನ್ನ ಒಂದು ಸ್ವಲ್ಪ ಇದು ಏನು ಹಿಟ್ಟಿನ ಪಲ್ಯ ಎಲ್ಲ ಮಾಡಿದ್ದೆ. ಸೊ ಈಗ ಹಿಟ್ಟಿನ ಪಲ್ಯ ಎಲ್ಲ ಐತಿ. ನೋಡ್ಬೇಕು, ಅಡುಗೆ ಮಾಡೋದಿದ್ರೆ ಮಾಡಬೇಕು, ಇಲ್ಲಿಕ್ರಿಲ್ಲ. ಇನ್ನು ಅರ್ಬಿ ಅದಾವ್ರಿ, ನಾನು ಹೊಲಿವು ನೋಡ್ರಿ, ಕಂಡಾಬಿಟ್ಟೆ ಅರ್ಬಿ. ಈಗ ಹೊಲಿಬೇಕ್ರಿ, ಆಮೇಲೆ ಬಂದು ಹೊಲಿತೀನಿ ರೀ ಒಂಚೂರು. ಮತ್ತು ನೋಡ್ರಿ ಫ್ರೆಂಡ್ಸ್, ಎಲ್ಲರೂ ಕ್ಯೂರಿಯಾಸಿಟಿ ಒಳಗೆ ಇದ್ರಿ ನೀವು ಕೂಡ. ಏನು ರೀ ಯೂಟ್ಯೂಬ್ ಪೇಮೆಂಟ್ ಬಂದೈತೇನೋ ಅಂತಂದು. ನಿಜವಾಗ್ಲೂ ಆ ದೇವ್ರು ನೋಡ್ರಿ ನನಗೆ ಕೈ ಬಿಡಲಿಲ್ಲ. ಯಾವತ್ತು ಯಾರು ನಂಗೆ ಕೆಟ್ಟದ್ದು ಬಯಸಿದ್ರು, ಬಟ್ ಆ ದೇವ್ರು ನಂಗೆ ಕೈ ಬಿಡಲಿಲ್ಲ. ಸಿಕ್ಕಾಪಟ್ಟೆ ಖುಷಿ ರೀ ಇವತ್ತು ನಂಗೆ. ಯಾಕಂದ್ರೆ ಇದು ನಾನು ಹೇಳ್ಬೇಕಂದ್ರೆ ಮೊನ್ನೆ ಹೇಳಬೇಕಿತ್ತು. ಸಾರಿ, ಇದು ಲೇಟಾಗಿ ವೀಡಿಯೋನ ಹಾಕಾಗತ್ತೀನಿ ರೀ. ಇದು ನಮ್ಮ ಮನೆಯವ್ರ ಸಲುವಾಗಿ ನಮ್ಮಮ್ಮ ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದ ಸಂಬಂಧ ಇವತ್ತು ಈ ವಿಡಿಯೋ ನಾನು ಹಾಕಾಗತ್ತಿದ್ದೆ. ಕಾರಣ ಇಲ್ಲಿಗೆ ನಾನು ಲೇಟಾಗಿ ಹೇಳಾಕತ್ತಿದ್ದೆ. ಹೌದ್ರಿ, ನಂದು ಯೂಟ್ಯೂಬ್ ಪೇಮೆಂಟ್ ಬಂದೈತಿ. ಎಲ್ಲ ಎಷ್ಟು ನಿಜವಾಗ್ಲೂ ಅದು ಪ್ರಾಬ್ಲಮ್ ಆಗಿದ್ದು ನೋಡಿ ನಂಗೆ ಎಲ್ಲೋ ಆಗೋದೇ ಇಲ್ಲ ಏನು ಬಿಡು ಅಂತಂದು ಅಂದ್ಕೊಂಡಿದ್ದೆ ರೀ ನಾನು. ಹೆಂಗೋ ಆ ದೇವರು ಇದು ಮಾಡಿಬಿಟ್ಟಾರೆ, ಸಕ್ಸಸ್ ಮಾಡಿಬಿಟ್ಟ. ಭಾಳ ಅಂದ್ರೆ ಭಾಳ ನೋತಿದ್ದೆ ನಾ ಯೂಟ್ಯೂಬ್ ಬಗ್ಗೆ. ಸಿಕ್ಕಾಪಟ್ಟೆ ಜನರ ಕೈಲಿ ಬೈಸ್ಕೊಂಡೇನಿ, ಎಲ್ಲರ ಕಡೆಯಿಂದ ಇದು ಅಂತಂದು ಎಲ್ಲ ಅನ್ನಿಸ್ಕೊಂಡು ಇವತ್ತಿನ ದಿನಕ್ಕೆ ನಾನು ನಾನು ಹೆಜ್ಜೆ ನೆಟ್ಟೇನೆ ರೀ ಯೂಟ್ಯೂಬ್ ಒಳಗೆ. ನಂದು ಇದು ಫಸ್ಟ್ನೇ ಹೆಜ್ಜೆ ರೀ. ಯಾಕಂದ್ರೆ ನನ್ನ ಇಡೀ ಜರ್ನಿ ಒಳಗೆ ನಾನು ಏನು ನೋವು ತಿಂದೇನಿ, ಏನು ನೋವು ತಿಂದಿಲ್ಲ ಅನ್ನೋದು ಅದು ನಾನು ಕ್ಯಾಮ ನೈಮ ಎಷ್ಟು ನಾನು ನೋವು ತಿಂದೇನಿ. ನನಗೆ ಏನು ಅನ್ನೋದು ಗೊತ್ತ್ರಿ. ಸಿಕ್ಕಾಪಟ್ಟೆ ನಾನು ನೋವು ತಿಂದೇನಿ ರೀ. ನನಗೆ ಮೊನ್ನೆ ಅಂತೂ 4 ದಿನ ನನ್ನ ಚಾನಲ್ ಯೂಟ್ಯೂಬ್ ಪ್ರಾಬ್ಲಮ್ ಒಳಗೆ ಹೋದಾಗ ನಂಗೆ ಭಾಳ ನೋವು ಆಯ್ತು ರೀ. ಭಾಳ ಹತ್ತು ಬಿಟ್ಟಾರೆ. ನಾನು ಭಾಳ ಎಷ್ಟದೆ ನಾನು ಇದು ಕಷ್ಟಪಟ್ಟಿದ್ರು ನನಗೆ ಹಿಂಗೆ ಆಗತ್ತೈತಲ್ಲ ಅಂತಂದು ನಾನು ಬಿಡು, ನನಗೆ ಯೂಟ್ಯೂಬ್ ಪೇಮೆಂಟ್ ಬರೋಂಗೆ ಇಲ್ಲ ಬಿಡು ನನಗೆ. ಯಾಕಂದ್ರೆ ನಾನು ನಾನು ಕಷ್ಟಪಟ್ಟಿದ್ರು ನಂಗೆ ಯಾಕೆ ಆ ದೇವ್ರು ನಂಗೆ ಈ ಥರ ಮಾಡಕತ್ತಾನ ಮೋಸನ ಅನ್ನಂಗೆ ನನಗೆ ಅನ್ನಿಸ್ಬಿಟ್ಟಿತ್ತು ರೀ. ಆದರೂ ನಾನು ಆ ದೇವ್ರ ಮೇಲೇನ ಭಾರ ಹಾಕಿದೆ. ಎಲ್ಲ ನೀನಪ್ಪ, ಎಲ್ಲ ನೀನು. ಯಾಕಂದ್ರೆ ನನ್ನ ಕೈಲಿ ಏನಿಲ್ಲ, ನಾ ಏನು ತಪ್ಪು ಮಾಡಿಲ್ಲ. ನಾನು ತಪ್ಪು ಮಾಡಿದ್ರೆ ನಂಗೆ ಏನು ಅನ್ನೋದು ಗೊತ್ತಾಗ್ತೈತಿ. ನಾ ಮಾಡಿದ್ದು ಅನುಭವಿಸ್ಬಿಡ್ತೇನೆ ಅಂತಂದು ನಾನು ಎಲ್ಲ ಭಾರ ನಾನು ಆ ದೇವ್ರ ಮೇಲೇನ ಹಾಕಿದ್ದೆ ರೀ. ನಿಜವಾಗ್ಲೂ ನನ್ನ ಮಕ್ಕಳು ಮರಿ ಪುಣ್ಯ ಕಟ್ಕೊಂಡಾರೆ ಆ ದೇವರು. ಇವತ್ತಿನ ದಿನಕ್ಕೆ ನಾನು ಈ ಯೂಟ್ಯೂಬ್ ಪೇಮೆಂಟ್ ತೊಗೊಳಕತ್ತೇನಂದ್ರೆ ಆ ದೇವರಿಂದನೇ ರೀ. ನಾನು ಎಷ್ಟು ದೇವ್ರು ಬೇಡ್ಕೊಂಡೀನಿ, ಎಷ್ಟು ನಾನು ಕುರಾನ್ ಹತ್ರ ಹೋಗಿ ನಾನು ಎಷ್ಟು ಹತ್ತಿದ್ದೀವಿ ಅನ್ನೋದು ನನಗೆ ಗೊತ್ತ್ರಿ. ನಿಜವಾಗ್ಲೂ ಇವತ್ತು ಈ ಪೇಮೆಂಟ್ ನಾನು ತೊಗೋಬೇಕಂದ್ರೆ ನನ್ನಿಂದ ಸಾಧ್ಯವೂ ಇಲ್ಲ, ಆ ದೇವರಿಂದನೇ ಎಲ್ಲ. ಆ ದೇವರು ಎಲ್ಲ ಹ್ಞೂ ಅಂದಮೇಲೆ ನಾನು ಇವತ್ತಿಂದ ಫಸ್ಟ್ ಹೆಜ್ಜೆನ ಇಡಾಕತ್ತೇನೆ ರೀ ಯೂಟ್ಯೂಬ್ ಒಳಗೆ. ನಂದು ಯೂಟ್ಯೂಬ್ ಪೇಮೆಂಟ್ ಬಂದೈತಿ. ಈಗ ನಾನು ನಿಮಗೆ ATMಗೆ ಹೋಗ್ತಾ ಇದ್ದೀನಿ ತೆಗಿಸ್ಕೊಂಡು ಬರೋಕೆ. ನನಗೆ ಇದು ಯೂಟ್ಯೂಬ್ ಪೇಮೆಂಟ್ 23ನೇ ತಾರೀಕಿಗೆ ಬಿದ್ದೈತೆ ರೀ. ನಂಗೆ ಹೇಳ್ಬೇಕಂದ್ರೆ ಅದೇ ನಮ್ಮ ಮನ್ಯಾಗ ಅಮ್ಮನ ಟೆನ್ಷನ್ ರೀ. ಯಾಕಂದ್ರೆ ಅಮ್ಮಗೆ ನೋಡಿದ್ರೆ ಭಾಳ ಆರಾಮಿಲ್ಲ ರೀ. ಅದ್ರ ಸಂಬಂಧ ನಾನು ಇದ್ರ ಬಗ್ಗೆ ನಾನು ಮುಂದೂಡ್ಕೊತಾನೆ ಬಂದೆ. ಆ್ಯಕ್ಚುಲಿ ನಾನು ಇದ್ರ ಬಗ್ಗೆ 3ನೇ ತಾರೀಕಿಗೆ ಹೇಳ್ಬೇಕಂತ ಅಂದ್ಕೊಂಡಿದ್ದೆ ರೀ. ಯಾಕಂದ್ರೆ
ನಾನು ಇದನ್ನು ಹಾಳು ಮಾಡೋಂಗಿಲ್ಲ, ಏನಾದರೂ ಒಂದು ಮಾಡಬೇಕಪ್ಪ ಅಂತಂದು ಇದನ್ನು ನಾನು ಬಂದ ಮೇಲೆ ಹೇಳ್ತೀನಿ ಏನು ಅನ್ನೋದು. ಸೊ ಈಗ ಈ ಟೈಮ್ ಹೊಂಟೇನಿ. ಹಂಗೆ ಅಮ್ಮಗೆ ಎಳ್ನೀರು ತೊಗೊಂಡು ಬರ್ಬೇಕ್ರಿ, ಎಳ್ನೀರು ತೊಗೊಂಡು ಬರ್ತೀನಿ. ನಾನಂತರ ರೆಡಿ ಆಗೇನಿ ನೋಡ್ರಿ. ಸೊ ರೆಡಿ ಆಗೇನಿ ಈ ಥರ ನಿಮ್ಗೆ ಕಾಣಿಸಕತ್ತೈತೆ ಎಲ್ಲೋ ಗೊತ್ತಿಲ್ಲ. ಈಗ ಹೋಗೋಣ ಬರ್ರಿ, ನಮ್ಮ ಮನೆಗೆ ಫೋನ್ ಹಚ್ತೀನಿ. ಜಾಗತ್ತೀನಿ. ನೋಡ್ರಿ ಈ ಕಡೆ ಕಾಣಕತ್ತೈತಿ ಎಲ್ಲೋ ಗೊತ್ತಿಲ್ಲ. ಹೋಗಿ ಬರಲಿ ನಿಮ್ಮಕ್ಕಂತೆ. ಹಾಂ ರೀ, ಹಾಂ ವ್ಯವಸ್ಥೆ ತೆಗೆಸ್ಕೊಂಡು ಬರ್ತೀನಿ. ಎಷ್ಟು ಬಂದಾವು ಏನು ಅನ್ನೋದು ಹೇಳ್ತೀನಿ ರೀ. ರೀ ಹೋಗೋಣ, ಎಲ್ಲ ಹೊಂಟಿವಿಗ ಎದುರು. ಹೌದಾ, ಖುಷಿನ ಕಣ್ಣೀರ ದುಃಖನ? ಖುಷಿದ ನಂಗೆ ಕಣ್ಣೀರು ಬರಾಕತ್ತಾವಲ್ಲ ಮತ್ತೆ. ಓಕೆ ಫ್ರೆಂಡ್ಸ್, ಹೋಗ್ತೀವಿ. ಹಾಂ ಚಾಯ್ಯ ತರಂಗ ನೀನು ಅಷ್ಟಿನ ಕಾಣ್ಕೊಳ್ತಾಕಿ ಏನು. ಈಗ ನೋಡ್ರಿ ಹೊಂಟೇವು ನಾವು. ಆಗಲೇ ರೋಡ್ ದಾಟಿ ಮೇನ್ ರೋಡ್ ಬಂದೇವ್ರಿ. ಸಂಜೆಲೆ ಅಂದ್ರೆ 6 ಗಂಟೆ ಟೈಮಿಗೆ ಹೊಂಟೇವ್ರಿ. ATM ಖುಲ್ಲಾ ಹಾಕಿನೇ. ಹಾಂ ಬಂತು ನೋಡ್ರಿ SBI ATM. ನೋಡ್ರಿ ಎಳ್ನೀರು ತೊಗೊಂಡು ಮನೆಗೆ ಹೊಂಟೇವಿ. ಎಳ್ನೀರು ತೊಗೊಂಡ್ವಿ. ಟೆಂಟೆಡ್ ಫ್ರೆಂಡ್ಸ್ ನೋಡ್ರಿ, ಇವತ್ತು ಭಾಳ ಖುಷಿ ಆಗತ್ತೈತ್ರಿ. ಸಿಕ್ಕಾಪಟ್ಟೆ ಖುಷಿ ರೀ. ಈಗ ಬಂದೆ ಯೂಟ್ಯೂಬ್ ದುಡ್ಡು ತೆಗೆಸ್ಕೊಂಡು ATM-ಇಂದ. ನಿಜವಾಗ್ಲೂ ಫ್ರೆಂಡ್ಸ್, ಇವತ್ತಿನ ನಾನು ಈ ದುಡ್ಡು ನಾನು ನೋಡ್ತೀನಿ ಅಂತ ನಿಜವಾಗ್ಲೂ ಅಂದ್ಕೊಂಡಿರ್ಲಿಲ್ಲ ರೀ. ಸಿಕ್ಕಾಪಟ್ಟೆ ಖುಷಿ, ಒಂದು ಕಡೆ ದುಃಖನೂ ಆಗತ್ತೈತ್ರಿ. ನಾನು ಈ ಯೂಟ್ಯೂಬ್ ಜರ್ನಿನ ನಾನು ಇಷ್ಟು ವರ್ಷ ಯಾವ ರೀತಿ ಕಷ್ಟಪಟ್ಟೀನಿ, ಯಾವ ರೀತಿ ಇಲ್ಲ ಅನ್ನೋದು ನಾನು ನಿಜವಾಗ್ಲೂ ಅದನ್ನು ಊಹಿಸ್ಕೊಳಕ್ಕೂ ಆಗೇ ಇಲ್ಲ ರೀ. ಅಷ್ಟು ನಾನು ಇದ್ರಾಗ ಕಷ್ಟಪಟ್ಟೀನಿ, ಅಷ್ಟು ನಾನು ಕಣ್ಣೀರು ಹಾಕೇನೆ. ಯಾವುದಕ್ಕೆ ಕಣ್ಣೀರು ಹಾಕೇನೆ ಇಲ್ಲೋ ಗೊತ್ತಿಲ್ಲ. ಬಟ್ ನಾನು ಈ ಯೂಟ್ಯೂಬ್ ಜರ್ನಿ ಒಳಗಂತೂ ಸಿಕ್ಕಾಪಟ್ಟೆ ನಾನು ನೋವು ತಿಂದೇನೆ ರೀ. ನೋಡ್ರಿ, ಅಷ್ಟು ನೋವು ತಿಂದ್ರೂ ಆ ದೇವ್ರು ನನ್ನ ಕೈ ಬಿಡಲಿಲ್ಲ. ಯಾರೇ ನನಗೆ ಎಷ್ಟು ಕೆಟ್ಟದ್ದನ್ನು ಬಯಸಿದ್ರು ಆ ದೇವ್ರು ನಂಗೆ ಒಳ್ಳೆಯದನ್ನು ಮಾಡ್ತಾನೆ ಬಂದ ಯಾವಾಗಲೂ. ಯಾಕಂದ್ರೆ ನಾವು ಇನ್ನೊಬ್ರಿಗೆ ಕೆಟ್ಟದ್ದನ್ನು ಮಾಡಿದ್ರೆ ಮಾತ್ರ ನಮ್ಗೆ ಆ ದೇವರು ಶಿಕ್ಷೆ ಕೊಡ್ತಾನೆ. ಕೆಟ್ಟದ್ದು ಮಾಡಲಿಲ್ಲ ಅಂದರೆ ಯಾಕೆ ಶಿಕ್ಷೆ ಕೊಡ್ತಾನೆ ರೀ? ನೋಡಿರಿ ಫ್ರೆಂಡ್ಸ್, ಇವತ್ತು ನಾನು ಈ ಯೂಟ್ಯೂಬ್ ದುಡ್ಡು ತೊಗೋಬೇಕಪ್ಪ ಅಂದ್ರೆ ಅದು ನಿಮ್ಮಿಂದನೇ ಸಾಧ್ಯ ರೀ. ಯಾಕಂದರೆ ನಿಮ್ಗಳ ಸಪೋರ್ಟು ಆಶೀರ್ವಾದ ಇದ್ದಿದ್ದಕ್ಕೆ ಇವತ್ತು ನಾನು ಈ ರೀತಿ ನಾನು ಹಿಡ್ದು ಈ ರೊಕ್ಕನ ತೋರ್ಸೋಂಗಾಗೈತೆ ರೀ ಫ್ರೆಂಡ್ಸ್. ನಿಜವಾಗ್ಲೂ ನಂಗೆ ಸಿಕ್ಕಾಪಟ್ಟೆ ಖುಷಿ ರೀ. ಅಷ್ಟೇ ನಂಗೆ ದುಃಖ ಕೂಡ ಆಯ್ತು ರೀ. ಯಾಕಂದ್ರೆ ನಂದು ಈ ಲಾಸ್ಟ್ ಟೈಮ್ ಚಾನಲ್ನ ಈಗ 8 ದಿನದ ಹಿಂದೆ ಹೇಳ್ಬೇಕಪ್ಪ ಅಂದ್ರೆ ನಂದು ಚಾನಲ್ ಭಾಳ ಪ್ರಾಬ್ಲಮ್ ಆಗಿ ಸಿಕ್ಕಾಕೊಂಡಿತ್ತು ರೀ. ನಂಗೆ
ನಾನು ಅದನ್ನು ನಾನು ಒಂದು ವೀಡಿಯೋ ಲಾಸ್ಟ್ ಟೈಮ್ದಾಗ ವೀಡಿಯೋ ಹಾಕಿದ್ದೆ ನೋಡಿರಿ. ನಾನು ಅದು ಫೇಕ್ ಅಲ್ರಿ, ನನ್ನ ವೀಡಿಯೋ ನಾ ಹತ್ತಿದ್ದನ ಮತ್ತು ಅದನ್ನು ನಿಜವಾಗ್ಲೂ ನನಗೆ ಅಷ್ಟು ಸಂಕಟಾಗಿ ಹೊಟ್ಟಾಗೆಲ್ಲ ನನಗೆ ಒಂಥರ ಇದಾಗಿ ಸಂಕಟಾಗಿ ನಾನು ಅದನ್ನು ನೂನ ಯಾರಿಗೆ ಹೇಳ್ಕೊಂಡ್ರೆ ನಾನು ಕಮ್ಮಿ ಆಕೈತಪ್ಪ ಅಂದ್ಕೊಂಡು ನಾನು ಈ ಪಬ್ಲಿಕ್ ಒಳಗೆ ನಾನು ಈ ವಿಡಿಯೋ ಒಳಗೆ ನನಗೆ ಹಾಕ್ಕೊಂಡೆ ರೀ. ನಾನು ಎಲ್ಲ ಯಾಕಂದ್ರೆ ಎಲ್ಲ ನನ್ನ ನೋವು ನನ್ನ ಖುಷಿ ಎಲ್ಲ ನೀವು ನೋಡೋದು, ನೀವು ಏನೋ ಇದ್ರು ವಿಚಾರಿಸ್ಕೊಳ್ಳೋದ್ರೆ ಇದು ನಿಮ್ಮನ್ನು ಬಿಟ್ಟು ನಾನು ಇಲ್ಲರಿ, ನಾನು ಬಿಟ್ಟು ನೀವಿಲ್ಲ ಆ ಥರ. ನಾನು ನಿಜವಾಗ್ಲೂ ನಾನು ಏನೋ ಹೇಳ್ಕೊಂಡ್ರು, ನನ್ನೂನೆಲ್ಲ ಹೇಳ್ಕೊಂಡ್ರು ನಾನು ಎಲ್ಲ ನಿಮ್ಮ ಹತ್ರನೇ ಶೇರ್ ಮಾಡ್ಕೊಳ್ಳೋದು. ಒಂದು ಯಾವುದೇ ಆತ ಮನ್ಯಾಗಿಂದ ಒಂದು ಸಣ್ಣ ಪುಟ್ಟ ಇರಲಿ, ನಾನು ಫಸ್ಟ್ ಯೂಟ್ಯೂಬ್ ಒಳಗೆ ಇದು ಹೇಳ್ಕೊಂಡು ಆಮೇಲೆ ನಮ್ಮ ಮನ್ಯಾಗ ನಾನು ಹೇಳ್ಕೊಂಡಿರ್ತೇನೆ ರೀ. ನಿಜವಾಗ್ಲೂ ಇವತ್ತು ನಾನು ಈ ಯೂಟ್ಯೂಬ್ ದುಡ್ಡನ್ನ ತೊಗೋಬೇಕಪ್ಪ ಅಂದ್ರೆ ಅದು ನಿಮ್ಮಿಂದನೇ ಸಾಧ್ಯ ಆಗೈತೆ ರೀ ಫ್ರೆಂಡ್ಸ್. ಇಷ್ಟು ನಾನು ಹಿಡಬೇಕಪ್ಪ ಅಂದ್ರೆ ಅದು ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟು ಎಲ್ಲ ನಿಮ್ಮಿಂದನೇ ಅದ್ರೆ. ಯಾಕಂದರೆ ಇದು ನಾನು ಪೇಮೆಂಟ್ ಬಗ್ಗೆ ನಾನು ಮೊನ್ನೆ ಹೇಳಬೇಕಂತ ಅಂದ್ಕೊಂಡೆ ಫ್ರೆಂಡ್ಸ್. ಯಾಕಂದ್ರೆ ಮನ್ಯಾಗ ಅಮ್ಮಗೂ ಆರಾಮಿರಲಿಲ್ಲ ರೀ. ಆರಾಮಿರ್ಲಿ ಸಂಬಂಧ ನನಗೆ ಆ ಪೇಮೆಂಟ್ ಬಂದಿದ್ದು ಒಂದು ಕಡೆ ಖುಷಿ ಆಗತೈತಿ, ಒಂದು ಕಡೆ ದುಃಖ ಆಗತೈತಿ ರೀ. ಯಾಕಂದ್ರೆ ಅಮ್ಮಗೂ ಭಾಳ ಆರಾಮಿಲ್ಲ, ಏನು ಮಾಡಬೇಕಪ್ಪ ಅಂತಂದು ನಾನು ನಿಜವಾಗ್ಲೂ ಈ ದುಡ್ಡು ನಾನು ತೆಗೆಸ್ಕೊಂಡು ಒಂಚೂರು ಅಮ್ಮಗಾರ ತೋರಿಸ್ಕೋಬೇಕಪ್ಪ ಅಂತ ಅಂದ್ಕೊಂಡು ನಾನು ಇದನ್ನು ಮಾಡಿಕೊಂಡ್ರು. ನನಗೆ ಅದನ್ನು ನಾನು ನಿಮಗೆ ಲೈವ್ ತೋರಿಸ್ಬೇಕು. ಯಾಕಂದ್ರೆ ನನಗೆ ಯಾರು ಹೇಳ್ಸಿದಾರ, ನನಗೆ ಯಾರು ಏನು ಅಂದಿದ್ದಾರೆ ಅವ್ರ ಮುಂದೆ ನಾನು ಈ ಯೂಟ್ಯೂಬ್ ದುಡ್ಡನ್ನು ತೊಗೊಂಡು ತೋರಿಸ್ಬೇಕು ಅಂತ ಅನ್ನೋದು ನನಗೆ ಭಾಳ ಇತ್ತು ರೀ. ನಿಜವಾಗ್ಲೂ ನಾನು ಇವತ್ತು ಆ ದಿನಕ್ಕೋಸ್ಕರ ನಾನು ಎಷ್ಟು ಕಾಯಕತ್ತಿದ್ದೆ, ನಾನು ಎಷ್ಟು ಸಂಕಟಪಟ್ಟಿದ್ದೀನಿ. ನನ್ನ ಮಕ್ಕಳು ಮರಿನೆಲ್ಲ ದೂರ ಇದ್ದು ನಾನು ಇವತ್ತಿನ ದಿನಕ್ಕೆ ಈ ದುಡ್ಡು ತೊಗೋಬೇಕಂದ್ರೆ ನಿಜವಾಗ್ಲೂ ನನಗೆ ಇದು ನಂಬೋಕ್ಕೂ ಆಗ್ತಿಲ್ಲ ರೀ. ನನಗೆ ನಮ್ಮ ಮನೆಯವ್ರು ನಾನು ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ ನೋಡ್ರಿ, ನಿಜವಾಗ್ಲೂ ಪೇಮೆಂಟ್ ಬಂದಿತ್ತೀನಿ ರೀ ಅಂತಂದು ನಂಬೋಕೆ ಸಾಧ್ಯ ಆಗ್ತಿಲ್ಲ ಅಂತಂದು. ಅದನ್ನು ನಿಜವಾಗ್ಲೂ ನಂಬೋಕೆ ಆಗ್ತಿಲ್ಲ ರೀ. ನಾನು ಈ ದುಡ್ಡನ್ನ ತೊಗೊಂಡೇನೆ ಇಲ್ವೋ ಅನ್ನೋದು. ಆಮ ವಿಡಿಯೋ ಕರು ಮಾಮೆ ಏನ ಚೊರಾಂದ ಹೇ ಯಾ ಚಾಯ ಅಮ್ಮ. ನಾನು ಯಾವತ್ತೂ ಇದನ್ನು ತೊಗೊತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ ರೀ. ನಿಜವಾಗ್ಲೂ ನಂಗೆ ಎಷ್ಟೋ ಜನ ನಂಗೆ ನಿಜವಾಗ್ಲೂ ಭಾಳ ಅಂದ್ರೆ ಭಾಳ ಮಾತಾಡ್ಯಾರ್ರಿ. ನಂಗೆ ಸಣ್ಣವರೆಲ್ಲ ಹಿಡ್ದು ದೊಡ್ಡವ್ರ ಮಟ್ಟನೂ ಎಲ್ಲರಿಂದಲೂ ಮಾತಾಡಿದರು. ನಾನು ಅನ್ನಿಸ್ಕೊಂಡು ಇವತ್ತಿನ ದಿನಕ್ಕೆ ಈ ಮಟ್ಟಕ್ಕೆ ನಾನು ಬಂದಿದ್ದೀನಪ್ಪ ಅಂದ್ರೆ ಅದು ನಿಮ್ಮಿಂದ ನನಗೆ ಸಾಧ್ಯ. ಯಾಕಂದ್ರೆ ನಿಮ್ಗಳ ಸಪೋರ್ಟ್ ಇರಲಿಲ್ಲ ಅಂದ್ರೆ ನಾನು ಇವತ್ತಿನ ದಿನಕ್ಕೆ ಇದನ್ನು ನಾನು ತೊಗೊಳ್ತೀನೋ ಇರಲಿಲ್ಲ. ನಾನು ಇದು ಹಂಗೆ ಕನಸ್ನಾಗ ನೋಡ್ಕೊತ ಬರ್ತಿದ್ದೆ ರೀ. ಯಾರು ತೊಗೊತಾರ ಅವ್ರು ನೋಡ್ಕೊಂತ ನೋಡಪ್ಪ ಎಲ್ಲರೂ ಬರಾಕತ್ತೈತಿ, ನಂಗೆ ಬರಾಕತ್ತಿಲ್ಲ ಅಂತಂದು ಅನ್ಕೊತ ಬರ್ತಿದ್ದಾರೆ ನಾನು ಕನಸ್ನಾಗ. ಹಂಗೆ ನಿಜವಾಗ್ಲೂ ಅದು ನಿಮ್ಮಿಂದ ಸಾಧ್ಯ. ಆದರೆ ನಮ್ಮ ಮನ್ಯಾಗ ಸಪೋರ್ಟ್ ಭಾಳ ಐತ್ರಿ ನಂಗೆ. ಹಿಂಗೆ ನನ್ನ ಗಂಡನ ಸಪೋರ್ಟ್ ಭಾಳ ಐತಿ. ಈ ವಿಡಿಯೋದಾಗಂದ್ರು ಸಿಕ್ಕಾಬಟ್ಟೆ ನನ್ನ ಗಂಡನ ಸಪೋರ್ಟ್ ಐತ್ರಿ. ಯಾಕಂದ್ರೆ ಅವರು ಹ್ಞೂ ಅಂದಿದ್ದು ಮಾತ್ರ ನಾನು ಇವತ್ತಿನ ದಿನಕ್ಕೆ ಈ ಪಬ್ಲಿಕ್ ಒಳಗೆ ನಾನು ಇಷ್ಟು ಬಂದು ನಾನು ವಿಡಿಯೋ ಮಾಡಕತ್ತಿದ್ರಿ. ಇಲ್ಲಿಕ್ರ ಅವರ ಹ್ಞೂ ಅನ್ಲಿಕ್ಕೆ ನಾನು ಇವತ್ತಿನ ದಿನಕ್ಕೆ ಈ ಯೂಟ್ಯೂಬ್ ಒಳಗೆ ನಾನು ಇವತ್ತಿನ ದಿನಕ್ಕೆ ವಿಡಿಯೋನೂ ಮಾಡ್ತಿರ್ಲಿಲ್ಲ. ನನ್ನ ನಿಜವಾದ ಹೆಸರೇ ನಾನು ಸುಮನ್ ಅಲ್ಲ, ನನ್ನ ಮಗಳ ಹೆಸರು ಸುಮನ್. ಬಟ್ ನನ್ನ ಹೆಸರು ಆಫ್ರಿನ್ ಅಂತಂದು ಎಲ್ರಿಗೂ ಗೊತ್ತಿದೆ, ಬಟ್ ಕೆಲವೊಬ್ರಿಗೆ ಗೊತ್ತಿಲ್ಲ. ಅದ್ರ ಸಂಬಂಧ ನಾನು ಸುಮ್ಮನೆ ಸುಮನ್ ಅಂತಂದು ಹೇಳ್ಕೊತ ಹಾಗೆ ಇದು ಮಾಡ್ಕೊಂಡೆ ರೀ ಅಷ್ಟೇ. ಮತ್ತು ಎಷ್ಟು ಬಂದೈತಿ ಏನು ಅನ್ನೋದು ಹೇಳ್ತೇನೆ ರೀ. ಇದ್ರ ಬಗ್ಗೆ ಎಲ್ಲ ನೀವು ಇನ್ಮೇಲೆ ಈಗ ಇಷ್ಟು ವರ್ಷ ನನಗೆ 3 ವರ್ಷದ ಮೇಲೆ ನಾನು ಈ ಫಸ್ಟ್ ಪೇಮೆಂಟ್ ನಂದು ಯೂಟ್ಯೂಬ್ ಜರ್ನಿ ಒಳಗೆ ಅಂದರೆ ಇದು ನಾನು ಫಸ್ಟ್ ಪೇಮೆಂಟ್ ರೀ ನಾನು ತೊಗೊಂಡಿದ್ದೆ. ಈ ಫಸ್ಟ್ ಪೇಮೆಂಟ್ ಒಳಗೆ ನಿಮ್ಗಳ ಸಪೋರ್ಟ್ ಎಷ್ಟಿದೆ, ಇನ್ನೂ ನನಗೆ ಜಾಸ್ತಿ ಸಪೋರ್ಟ್ ಹೀಗೆ ಮಾಡಿ ಹಾಗೆ ನನಗೆ ಆಶೀರ್ವಾದ ಮಾಡಿ ಅಂತ ನಾನು ಕೇಳ್ಕೊತೇನೆ ರೀ ನಿಮ್ಮ ಹತ್ರ. ನಿಮ್ಗಳ ಜಾಸ್ತಿ ಏನು ಕೇಳ್ಕೊಂಡಿಲ್ಲ, ನನ್ನ ಮೇಲೆ ಇರ್ಲಿಕ್ಕೂ ನನ್ನ ಫ್ಯಾಮಿಲಿ ನನ್ನ ಮಕ್ಕಳ ಮೇಲೆ ನಿಮ್ಮ ಆಶೀರ್ವಾದ ನಿಮ್ಮ ಸಪೋರ್ಟ್ ಇರಲಿ ರೀ. ಯಾಕಂದ್ರೆ ನನ್ನ ಮಕ್ಕಳನ್ನ ದೂರ ಇಟ್ಟು ಅಲ್ಲೇ ಎಲ್ಲೋ ಒಂದು ಕಡೆ ಇಟ್ಟು ನಾನು ಇಲ್ಲೇ ಒಬ್ಬಳ ಕೆಲಸದ ನನ್ನ ಪ್ರೆಸರ್ ಎಷ್ಟಿದೆ ಅನ್ನೋದು ನಾನು ಹೇಳಕ್ಕೂ ಆಗಂಗಿಲ್ಲ ರೀ.
ಬೆಳಗ್ಗೆ 7 ಗಂಟೆ ಬೆಳಗ್ಗೆ ಜಲ್ದಿ ಹೇಳ್ಬೇಕು, ಅಪಾರ್ಟ್ಮೆಂಟಿಂದೆಲ್ಲ ಮಾಡ್ಕೋಬೇಕು. 7 ಗಂಟೆ ಅನ್ನೋರಿಗೆ ಆಗಲೇ ನಾನು ಕೆಲಸದ ಮನೆಯಾಗಿರಬೇಕು. ಆಮೇಲೆ 12 ಗಂಟೆ ಮಟ್ಟ ನನ್ನ ಕೆಲಸ ರೀ, ಸಿಕ್ಕಾಪಟ್ಟೆ ಕೆಲಸ. ಆಮೇಲೆ ಅಲ್ಲಿಂದ ಮಾಡ್ಕೊಂಡು ಬಂದು ನನ್ನ ಮನ್ಯಾಗಿನ ಕೆಲಸ ಮುಗಿಯೋ ಮಟ್ಟ ಅಂದ್ರೆ 3-3:30 ಈ ಥರ ಆಕೈತ್ರಿ. ನನ್ನ ಟೈಮಿಂಗೇ ಹಿಂಗಾಗತ್ತೆ. ಇದ್ರಾಗ ಮತ್ತು ನಂದು ಪ್ರೆಗ್ನೆನ್ಸಿದು ಒಂದು ಚೂರು ಇದು ಹೆಂಗೋ ಮಾಡ್ತಾಯಿದ್ದೀನಿ, ಹೆಂಗೋ ಮೇಂಟೈನ್ ಹಾಗೆ ಹೋಗ್ತಾಯಿದೆ, ಏನೋ ಗೊತ್ತಾಗ್ತಿಲ್ಲ. ಬಟ್ ಹೆಂಗೋ ಇದು ಮಾಡ್ತಾಯಿದ್ದೀನಿ. ಯಾವಾಗಲೂ ನನ್ನ ಜೀವನನೇ ಹಿಂಗೆ ಆಗಿದೆ ನೋಡ್ರಿ. ಸೊ ಆದರೂ ಹೆಂಗೋ ಟ್ಯಾಕ್ಸ್ ಫಾರ್ಮ್ ತುಂಬಿಕೊಂಡು ಅಂತೂ ಇಂತೂ ಫಸ್ಟ್ ಪೇಮೆಂಟ್ ತೊಗೊಂಡೆ. ನನ್ನ ಜೀವನದ ಫಸ್ಟ್ ಮೆಟ್ಲನ ಹತ್ತಿದೆ ಯೂಟ್ಯೂಬ್ ಒಳಗೆ ನಾನೇ. ಎಲ್ಲರೂ ಆಶೀರ್ವಾದ ಮಾಡಿರಿ. ಏನು ಮಾತಾಡ್ಬೇಕು ಅನ್ನೋದು ತಿಳಿತಾ ಇಲ್ಲ ನಿಜ. ಎಷ್ಟು ಖುಷಿ ಆಗ್ತಾಯಿದೆ ಅಪ್ಪ ಅಂದ್ರೆ ಏನು ಮಾಡ್ಕೊಳಕ್ಕಾಗ್ತಿಲ್ಲ ರೀ. ಮನ್ಯಾಗ ಎಲ್ಲರೂ ಖುಷಿಯಾಗಿದ್ದಾರೆ ಈ ವಿಷಯ ಕೇಳಿ. ನಿಜವಾಗ್ಲೂ ಅಂತ ನನಗೆ ಶಾಕ್ ಕೊಡಾಕತ್ತಾರೆ ಅವರು. ಅವ್ರಿಗೆ ಹೇಳಾಕತ್ತೀನಿ ಖುಷಿ ಸರ್ಪ್ರೈಸ್ ಆಗಿ. ಅವ್ರು ನನಗೆ ಶಾಕಿಂಗ್ ನ್ಯೂಸ್ ಕೊಡಾಕತ್ತಾರೆ. ಹೌದಾ ನಿಜವಾಗ್ಲ? ಬಿಡವ ಎಲ್ಲಿ ಬಿಡ ಅಂತಂದು ಈ ಥರ. ನಿಮ್ಗೆ ಎಷ್ಟು ಖುಷಿಯಾಗಿದೆ ಅನ್ನೋದು ಕಮೆಂಟ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಕಮೆಂಟ್ ಮಾಡಿ ಹೇಳ್ರಿ ನಂಗೆ ನೀವು ಖುಷಿ ಪಟ್ಟಿರೋ ಇಲ್ಲೋ ಅನ್ನೋದು. ಸೊ ನೋಡಿರಿ, ಇವತ್ತಿಂದ ಈ ವಿಡಿಯೋನ ಏನು ಮಾಡಾಕತ್ತೀನಿ. ಹಾಗಾಗಿ ಯೂಟ್ಯೂಬ್ ದುಡ್ಡಿಂದ ನಾನು ಏನು ಮಾಡ್ತೀನಿ ಏನಿಲ್ಲ ಅನ್ನೋದು ನಿಮ್ಗೆ ಈ ಮುಂದಿನ ವೀಡಿಯೋದಾಗ ಹೇಳ್ತೀನಿ ರೀ ಫ್ರೆಂಡ್ಸ. ಯಾಕಂದ್ರೆ ಇದರಿಂದ ನಾ ಏನೋ ಒಂದು ಕನಸು ಇಟ್ಕೊಂಡೀನಿ, ಏನೋ ಮಾಡಬೇಕಪ್ಪ ಅನ್ನೋದು ನಂದು. ಇದ್ರ ಒಳಗೆ ಇಲ್ಲರಿ, ನನ್ನ ಯೂಟ್ಯೂಬ್ ಮೋನೋ ಆದಾಗಿಂದನೂ ನಾನು ಏನೋ ಒಂದು ಮಾಡಬೇಕಪ್ಪ ನನ್ನ ಜೀವನದೊಳಗೆ. ನಾನು ಫಸ್ಟ್ ಪೇಮೆಂಟ್ ಒಳಗೆ ಏನಾರು ಒಂದು ಮಾಡಿದ್ರೆ ಅದಕ್ಕೊಂದು ಅರ್ಥ ಇರ್ತೈತೆ ಅನ್ನೋದು ನನಗೊಂದು ನಂಬಿಕೆ ಐತ್ರಿ. ಯಾಕಂದ್ರೆ ನನಗೆ 1 ರೂಪಾಯಿನೂ ಉಳಿಲಿಲ್ಲ ಅಂದ್ರೂ ನಾನು ಏನಾರು ಮಾಡ್ಬೇಕು ಅನ್ನೋದು ಅಷ್ಟೇ ನನಗೆ ಇದ್ದಿದ್ದು. ಇವತ್ತಿನ ದಿನಕ್ಕೂ ನಾನು ಅದೇ ಮಾತು ಇಟ್ಕೊಂಡಿದ್ದೆ, ಅದನ್ನು ನಾನು ಪಾಲಿಸಲೇಬೇಕು ಅದನ್ನು. ಸೊ ಅದ್ರ ಸಂಬಂಧ ನಾನು ಏನು ಮಾಡ್ತೀನಿ ಎಂತ ಮಾಡ್ತೇನೆ ಅನ್ನೋದು ಈ ಮುಂದಿನ ವೀಡಿಯೋ ನೀವು ನೋಡಿರಿ. ಹಂಗೆ ಸ್ಕಿಪ್ ಮಾಡಲಾರ್ದಂಗೆ ಗೊತ್ತಾಗ್ತೈತಿ. ನಾಳೆ ನಿಮ್ಮ ವೀಡಿಯೋದಾಗ ನೋಡಿರಿ ಫ್ರೆಂಡ್ಸ್, ಏನು ಮಾಡ್ತಾಯಿದ್ದೀನಿ ಏನಿಲ್ಲ ಅನ್ನೋದು ನಿಮಗೂ ಕೂಡ ಅರ್ಥ ಆಗುತ್ತೆ. ಹಂಗೆ ಈ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಸೊ ಸಪೋರ್ಟ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ನಂಗೆ ಸಪೋರ್ಟ್ ಮಾಡೋಕ್ಕೆ ಹೇಳ್ರಿ. ಸರಿ, ನಮ್ಮ ಮನೆಯವ್ರು ಬಂದಾರೆ, ಹೇಳಿ ಬರ್ರಿ ದುಡ್ಡಿಗೆ. ನಮ್ಮ ಮನೆಯವ್ರು ಬರೋಂಗಿಲ್ಲ ರೀ, ಅಷ್ಟು ಸಪೋರ್ಟ್ ಮಾಡ್ತಾರೆ. ಅಮ್ಮ ಹೊರಗೆ ಕೂತಿದ್ದಾರೆ, ಬಾ ಅಂತ ಕರೆದ್ರೂ ಹೋಗಲೇ ಇಲ್ಲ. ಸೊ ನೋಡಿರಿ ಫ್ರೆಂಡ್ಸ್, ಇವತ್ತಿಂದ ಈ ವಿಡಿಯೋನ ಎಂಡ್ ಮಾಡಾಕತ್ತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಯ್ತಂದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹೊಸದಾಗಿ ಯಾರು ನನ್ನ ಚಾನಲ್ ನೋಡಾಕತ್ತೀರಿ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಹಾಗೆ ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಜೋರಾಗಿ ಇನ್ನೊಂದು ಸಲ ಹೇಳ್ತೀನಿ ರೀ, ನನ್ನ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ರಿವೀಲ್ ಆಯಿತು. ಹಾಗೆ ಖುಷಿ ಆಯಿತು, ಒಂದು ಕಡೆ ದುಃಖ ಆಯಿತು. ಓಕೆ, ಟೇಕ್ ಕೇರ್, ಬಾಯ್.